ಮಣಿಪಾಲ ಯೂನಿವರ್ಸಲ್ ಪ್ರೆಸ್ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ ಸಂಸ್ಥೆಯು ತನ್ನ 315ನೇ ಪ್ರಕಟಣೆಯ ಪುಶ್ರೀ ಸಂಸ್ಕೃತಿ ಸಂಪದ ಪುಸ್ತಕವನ್ನು ಫೆಬ್ರವರಿ 18ರಂದು ಉಡುಪಿಯ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಬಿಡುಗಡೆ ಮಾಡಲಾಯಿತು. ಡಾ ಪ್ರಭಾಕರ ಜೋಶಿ ಮತ್ತು ಗುರುಪ್ರಸಾದ್ ಭಟ್ ಸಂಪಾದಿಸಿರುವ ಈ ಪುಸ್ತಕವನ್ನು ಪ್ರಸಿದ್ಧ ಕನ್ನಡ ಪಂಡಿತ ಡಾ ಪಾದೇಕಲ್ಲು ವಿಷ್ಣು ಭಟ್ ಅವರು ಬಿಡುಗಡೆ ಮಾಡಿದ್ರು. ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಪಾದೇಕಲ್ಲು ವಿಷ್ಣು ಭಟ್ ಅವರು, ಈ ಪುಸ್ತಕವು ವಿದ್ಯಾರ್ಥಿಗಳಿಗೆ ಸಮಗ್ರ ಅಧ್ಯಯನ ಸಂಪನ್ಮೂಲವಾಗುತ್ತದೆ. ಈ ಪುಸ್ತಕದ ಪ್ರತಿಯೊಂದು ಪುಟವೂ ಆಸಕ್ತಿಕರ ಹಾಗೂ ಮೌಲ್ಯಯುತ ವಿಷಯಗಳಿಂದ ತುಂಬಿದೆ ಎಂದು ಅವರು ಹೇಳಿದರು. ಶ್ರೀ ಕ್ಷೇತ್ರ ಕಟೀಲು ದೇವಳದ ಮುಖ್ಯ ಅರ್ಚಕರಾದ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ, ಸಂಪಾದಕರಾದ ಡಾ ಪ್ರಭಾಕರ್ ಜೋಶಿ ಮಾತನಾಡಿ ಶುಭ ಹಾರೈಸಿದರು. ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವನಿತಾ ಮಯ್ಯ ಅವರು ಈ ಪ್ರಕಟಣೆಯ ಮಹತ್ವದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಹ ಸಂಪಾದಕರಾದ ಗುರುಪ್ರಸಾದ್ ಭಟ್ ಅವರು ಪರಿಚಯಾತ್ಮಕ ಭಾಷಣದಲ್ಲಿ ಪುಸ್ತಕದ ವಿಷಯ ವಸ್ತು ಮತ್ತು ಸಂಕಲನ ಪ್ರಕ್ರಿಯೆಯ ಕುರಿತು ವಿವರ ನೀಡಿದರು. ಎಲಿಮೆಂಟರಿ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದವರು. ಅವರ ನನ್ನ 50 ವರ್ಷದ ಒಡನಾಟದ ಫಲವಾಗಿ ಈ ಪುಸ್ತಕ ಸಾಧ್ಯವಾಯಿತು ಎನ್ನುವುದು ನನ್ನ ಹೆಮ್ಮೆ. ನಾನು ತುಂಬ ಸಂತೋಷ ಮತ್ತು ಹೆಮ್ಮೆ ಪಡ್ತೇನೆ. ಇದಕ್ಕೆ ಶ್ರೀನಿವಾಸ ಭಟ್ರ ಒಂದು ಸೇವೆ ನಾನು ಮಾಡಿದೆ ಅಂತ. ಇಲ್ಲಿರುವ ಗುರುಪ್ರಸಾದ್ ಭಟ್ ಅವರ ಮಗ, ಅವರ ಹಾಗೆ ಹಲವು ಆಸಕ್ತಿಗಳನ್ನಿರೋರು. ಆಳ್ವಾಸ್ನಲ್ಲಿ ಅವರು ಲೆಕ್ಚರರ್. ಗುಜರಾತ್ ಲಕ್ಷ್ಮೀನಾರಾಯಣ ಶರಣರು ಅವರು ಅವರ ಬಹುಕಾಲದ ಒಡನಾಡಿ ಶ್ರೀನಿವಾಸ ಭಟ್ರ ಶಾಲೆಯಲ್ಲಿರುವಾಗ ಅವರು ಕರೆಸ್ಪಾಂಡೆಂಟು ಪ್ರೆಸಿಡೆಂಟ್ ಆಗಿದ್ದವರು. ಎಲ್ಲ ವಿಷಯಕ್ಕೆ ಅವರು ಪರಸ್ಪರ ಸಲಹೆ ಸೂಚನೆ. ಇನ್ನೊಬ್ಬರು ನೆನಪಿಸಲೇಬೇಕು, ಹೆಡ್ ಮಾಸ್ಟರ್ ಕೃಷ್ಣಭಟ್ರು, ಪುಚ್ಚಕೆರೆ ಕೃಷ್ಣಭಟ್ರು, ಅದು ಕಟೀಲ್ನ ಅಶ್ವಿನಿ ದೇವತೆಗಳವರು. ಆ ಕಾಲವೇ ಒಂದು ದೇಹಿನೋ ದಿವಸಾಗತಃ ಅಂತ ತುಂಬ ವಿದ್ವತ್ಕಾರಿಯಾಗಿದೆ. ಯೂನಿವರ್ಸಿಟಿ, ಪೀಠ ಇತ್ಯಾದಿಗಳ ಯಾವ ಪ್ರೋತ್ಸಾಹವೂ ಇಲ್ಲದ ಒಂದು ಸಂದರ್ಭದಲ್ಲಿ ಅದ್ಭುತವಾದ ಕೆಲಸವನ್ನು ಅವರು ಮಾಡಿದರು. ಬರೀ ಬ್ಯಾರ್ಫುಟ್ ರಿಸರ್ಚರ್ ಅಂತ ಹೇಳೋದು, ಬರಿಗಾಲು ಸಂಶೋಧಕರಂತ. ಅಂದರೆ ಗೊತ್ತಾಯ್ತಾ, ಡಿಗ್ರಿ ಇಲ್ಲ, ಫೆಸಿಲಿಟಿ ಇಲ್ಲ, ಸ್ಕಾಲರ್ಶಿಪ್ ಇಲ್ಲ, ಸ್ವಂತ ಆಸಕ್ತಿಯಿಂದ ಮಾಡಿ. ಅದಕ್ಕೆ ಅವರಿಗೆ ಡಾಕ್ಟರ್ ಗುರುರಾಜ್ ಭಟ್ರಂತಹ, ಡಾಕ್ಟರ್ ವೆಂಕಟರಾಚಾರ್ಯ ಅಂತ, ಇವರು ಸುರತ್ಕಲ್ ವೆಂಕಟರಾಚಾರ್ಯ ವಿದ್ವಾನ್ ಅಂಥವರ ಸ್ಫೂರ್ತಿಯಿಂದ ಮಾಡಿದ ಕೆಲಸ. ಇತರರ ಮನಸ್ಸಿನಲ್ಲಿ ಆಸಕ್ತಿಯನ್ನು ಮೂಡಿಸಬಲ್ಲಂಥ ಶಕ್ತಿಯನ್ನು ಹೊಂದಿದ್ದಾರಾದರೆ ಅವರು ಹೇಗೆ ಬೆಳೀಬಹುದು, ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಶ್ರೀನಿವಾಸ ಭಟ್ರು ಬಹಳ ಪ್ರಶಸ್ತವಾದಂತಹ ಉದಾಹರಣೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈಗ ಸಂಶೋಧನೆ ಅಂದರೆ ಹೇಗೆ ಅಂದರೆ, ಯಾವುದೋ ಒಂದು ದೊಡ್ಡ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥಾಪಕ ವರ್ಗ ಇರ್ತದೆ, ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಆರ್ಥಿಕ ಬಲ ಇರ್ತದೆ. ಸಂಶೋಧಕನಾದವನಿಗೆ ಗ್ರ್ಯಾಂಟ್ ಎಂಬಂತಹದ್ದನ್ನು ಕೊಟ್ಟು ಅಥವಾ ಫೆಲೋಶಿಪ್ ಎಂಬಂಥ ಹೆಸರಿನಲ್ಲಿ ಒಂದಿಷ್ಟು ಹಣ ಇತ್ಯಾದಿಗಳನ್ನು ಕೊಟ್ಟು ಅವನಿಗೆ ಬೇಕಾದಂಥ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಒದಗಿಸಿ ಅವನು ಸಂಶೋಧನೆಗೆ ಹೋಗುವ ಹಾಗೆ ಮಾಡಿ, ಅದಕ್ಕೆ ಸಂಶೋಧನೆ ಆದಮೇಲೆ ಅದರ ವರದಿ ಅಥವಾ ಅದರ ಪ್ರಬಂಧ ಇತ್ಯಾದಿಗಳಾದ ಮೇಲೆ ಅದಕ್ಕೆ ಯೋಗ್ಯವಾದಂಥ ಪದವಿ, ಪುರಸ್ಕಾರ ಇತ್ಯಾದಿಗಳನ್ನು ಕೊಡುವಂಥದ್ದು. ಇದು ಸಂಶೋಧನೆ ಎಂಬುದಾಗಿ ಸಾಮಾನ್ಯವಾದಂತಹ ಕಲ್ಪನೆ ಉಂಟು. ಆದರೆ ನಮ್ಮ ಎಷ್ಟೋ ಮಂದಿ ಹಿರಿಯರು ಸಂಶೋಧನೆ ಮಾಡುವಂತಹ ಸಂದರ್ಭದಲ್ಲಿ ಇದು ಯಾವುದೂ ಇರಲಿಲ್ಲ. ನಮ್ಮ ಪ್ರದೇಶದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಇರಲಿಲ್ಲ. ನಮ್ಮ ಪ್ರದೇಶದಲ್ಲಿ ಸಂಶೋಧನೆಗೆ ಪ್ರೋತ್ಸಾಹ ಕೊಡುವಂತಹ ವಾತಾವರಣ ಇರಲಿಲ್ಲ. ಇನ್ನು ಮುಂದೆ ಶತಮಾನದ ಕಾಲ ಅನೇಕ ಮಂದಿ ಸಂಶೋಧನೆ ಮಾಡುವುದಕ್ಕೆ ಬೇಕಾದಂತಹ ಪೂರ್ವಭಾವಿಯಾದ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ ಅಥವಾ ಮಾಹಿತಿಯನ್ನು ಹುಡುಕುವಂತಹ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅದೇ ಶ್ರೀನಿವಾಸ ಭಟ್ರು ಎಲ್ಲ ವಿಷಯದಲ್ಲೂ ಸಂಶೋಧನೆಯನ್ನೇ ಹೊಸ ಹುಡುಕುವಂತಹ ಎಲ್ಲ ಅದರಲ್ಲಿ ತಡ್ಕೊಂಡ ಹಾಗೆ
ಅವನು ಶಿಕ್ಷಕರಾಗಿ ಶಾಲೆಯಲ್ಲಿ ಕಲಿತಿದ್ದರೂ ತನ್ನದು ಏನುಂಟು ಆ ಸಂಪಾದನೆ ಎಲ್ಲ ಬಹುಶಃ ಈ ವಿಮರ್ಶೆಗಳಿಗೆ ಸಂಶೋಧನೆಗಳಿಗೆ ಅದರಲ್ಲಿ ಡಾಕ್ಟರೇಟ್ ಸಿಗಲಿಲ್ಲ. ಡಾಕ್ಟರೇಟ್ ಸಿಗದಿದ್ದರೂ ಡಾಕ್ಟರೇಟ್ ಸಿಗೋದಕ್ಕೆ ಸಿಕ್ಕಿದವರಿಗಿಂತ ಹೆಚ್ಚಿನ ಕರ್ತವ್ಯವನ್ನು ಮಾಡ್ತಿದ್ದರು. ಬಹುಶಃ ಹಳ್ಳಿಯ ಮೂಲೆಯಲ್ಲಿ ದೇಂದ್ರಕ್ಕೆ ಊರಲ್ಲಿ ಹಳ್ಳಿಯ ಮೂಲೆಯಲ್ಲಿ ಹುಟ್ಟಿದವರು ಯಾವುದೇ ರೀತಿಯ ಪ್ರೋತ್ಸಾಹಗಳಿಲ್ಲದೆ ಹಳ್ಳಿಯ ಸಂಸ್ಕೃತಿಯಲ್ಲಿ ಬೆಳೆದವರು. ಆ ಹಳ್ಳಿಯ ಸಂಸ್ಕೃತಿಯನ್ನು ಎಲ್ಲ ಸಂಶೋಧನೆ ಸಂಶೋಧನೆ ಮಾಡಿ ಮಾಡಿ ಬಹುಶಃ ಶಾಲೆಯಲ್ಲಿ ನಿವೃತ್ತಿ ಆಗೋ ತನಕವೂ ಅವರು ಸ್ವಂತ ಮನೆ ಮಾಡಲಿಲ್ಲ. ಈ ಕೋಲಕ್ಕೆ ನೇಮಕ್ಕೆ ಹೋದಾಗ ಆ ನೇಮಕ್ಕೆ ಹೋದಾಗ ಅಲ್ಲಿ ಇದ್ದ ಜನಗಳಲ್ಲಿ ಅವರು ವಿಚಾರಿಸಿ ಆ ಬಣ್ಣ ಯಾಕೆ ಈ ಬಣ್ಣ ಯಾಕೆ ಬಹುಶಃ ಯಕ್ಷಗಾನದ ಸಮೇತ ಈ ಪಾತ್ರಕ್ಕೆ ಇದೇ ಬಣ್ಣ ಹಾಕಬೇಕು, ಇದೇ ಬಣ್ಣ ಬಟ್ಟೆ ಹಾಕಬೇಕು, ಇದೇ ಬಾಳ ಮಾಡಬೇಕು, ಇದನ್ನೆಲ್ಲ ಬಹಳಷ್ಟು ಸೂಕ್ಷ್ಮ ರೀತಿಯಲ್ಲಿ ಸಂಶೋಧನೆ ಮಾಡಿ ಎಲೆ ಮನೆಯ ಕಾಯಿಯಾಗಿ ಅವರು ಬಾಳಿದವರು. ಆಗ ಒಮ್ಮೆ ಆಯಿತು ಅಂತ ಹೇಳಿದರು. ಸುಮಾರು ಅವರ ಲೇಖನಗಳನ್ನು ಸಂಗ್ರಹಿಸಿದರು. ಒಟ್ಟು 1966ನೇ ಇಸವಿಯಲ್ಲಿ ಮಡಿಕೇರಿಯ ರವಿ ಎಂಬಂತಹ ಒಂದು ಪತ್ರಿಕೆಯಲ್ಲಿ ಅವರ ಪ್ರಥಮ ಲೇಖನ ಪ್ರಕಟ ಆದದ್ದು. ಅಲ್ಲಿಂದ 2011ನೇ ಇಸವಿಯವರೆಗೆ ಅಕ್ಟೋಬರ್ ತಿಂಗಳವರೆಗೆ ಸರಿಸುಮಾರು 500ಕ್ಕಿಂತಲೂ ಅಧಿಕ ಲೇಖನಗಳನ್ನು ಬರೆದಿದ್ದಾರೆ. ಕೊನೆಯ ಲೇಖನ 2011ನೇ ಇಸವಿ ಡಿಸೆಂಬರ್ ತಿಂಗಳಲ್ಲಿ ಯುಗಪುರುಷದಲ್ಲಿ ಪ್ರಕಟ ಆಯಿತು. ಅಂದರೆ ಅಲ್ಲಿ ಯುಗಪುರುಷಕ್ಕಾಗಿ ಅವರು ಅದರ